ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅವರು ಎ ಅನ್ನ ಕೊಟ್ಟಿದ್ದಾರೆ. ಲೆಟ್ ಎ ಇಸ್ ಈಕ್ವಲ್ ಟು 1 2 3 4 5. ನೆಕ್ಸ್ಟ್ ಡಿಫೈನ್ ಎ ರಿಲೇಷನ್ ಆರ್ ಆನ್ ಎ ಕ್ರಾಸ್ ಎ. ಸೊ ಎ ಇಲ್ಲಿರುವಂತ ಎಲಿಮೆಂಟ್ಸ್ ಗಳು ಮಾತ್ರ ಇರಬೇಕು. by x1 y1 relating to x2 y2 if and only if. ಸೊ ಈ ರಿಲೇಷನ್ ಪಾಸಿಬಲ್ ಆಗುತ್ತೆ ಯಾವಾಗ x1 plus y1 will be equal to x2 plus y2. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಮಗೆ ಇಲ್ಲಿ ರಿಲೇಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅಂತ. ಸೊ ವೆರಿಫೈ ಆರ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ ಫಸ್ಟ್ ನೆಕ್ಸ್ಟ್ ಏನ್ ಮಾಡಬೇಕು, ಈಕ್ವಿಲೆನ್ಸ್ ರಿಲೇಷನ್ ಅಂತ ಗೊತ್ತಾದ ಮೇಲೆ ನಾವು ಡಿಟರ್ಮೈನ್ ದ ಈಕ್ವಿಲೆನ್ಸ್ ಕ್ಲಾಸ್. ಸೊ ಈಕ್ವಿಲೆನ್ಸ್ ಕ್ಲಾಸ್ ವೆರಿ ಈಸಿ ಟು ಸಾಲ್ವ್. ಸೊ ಫಸ್ಟ್ ಈಕ್ವಿಲೆನ್ಸ್ ರಿಲೇಷನ್ ಹೌದೋ ಇಲ್ವೋ ಅಂತ ನಾವು ಕಂಡುಹಿಡ್ಕೋಬೇಕು. ಫಸ್ಟ್ ಯಾವುದೇ ಒಂದು ರಿಲೇಷನ್ ಈಕ್ವಿಲೆನ್ಸ್ ರಿಲೇಷನ್ ಆಗಬೇಕು ಅಂತಂದ್ರೆ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವುದದು? ಅದು ರಿಫ್ಲೆಕ್ಸಿವ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು, ಸಿಮೆಟ್ರಿಕ್ ರಿಲೇಷನ್ ಆಗಿರಬೇಕು. ಸೊ ಮೂರು ಆಗಿದ್ರೆ ಮಾತ್ರ ಏನಂತ ಕರಿಬಹುದು, ನಾವು ಈಕ್ವಿಲೆನ್ಸ್ ರಿಲೇಷನ್ ಅಂತ ಕರಿಬಹುದು. ಸೊ ಫಸ್ಟ್ ಒಂದೊಂದಾಗಿ ಸಾಲ್ವ್ ಮಾಡೋಣ. ಸೊಲ್ಯೂಷನ್. ಸೊ ಫಸ್ಟ್ ಎ ಏನ್ ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು 1 2 3 4 5. ನೆಕ್ಸ್ಟ್ ಅವ್ರ ರಿಲೇಷನ್ ಏನಂತ ಹೇಳ್ತಾ ಇದ್ದಾರೆ, x1 y1 ರಿಲೇಷನ್ ಟು x2 y2 ಇಫ್ ಅಂಡ್ ಓನ್ಲಿ ಇಫ್. IFF ಅಂದ್ರೆ ಏನು? ಇಫ್ ಅಂಡ್ ಓನ್ಲಿ ಇಫ್ x1 plus y1 will be equal to x2 plus y2. ಸೊ ಈ ಕಂಡೀಷನ್ ಇದ್ರೆ ಮಾತ್ರ ನಮಗೆ ರಿಲೇಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಅರ್ಥ. ಸೊ ಇವಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ, ವೆರಿಫೈ ಮಾಡೋದಕ್ಕೆ ಫಸ್ಟ್ ಎ ಅಂತ ತಗೊಂತೀನಿ. ಎ ಅಲ್ಲಿ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅನ್ನ ನೋಡೋಣ. ರಿಫ್ಲೆಕ್ಸಿವ್ ರಿಲೇಷನ್. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಯಾವ ರೀತಿ ಇರಬೇಕು ಗೊತ್ತಾ? ಸಿಂಪಲ್. 1 1 2 2 3 3 ಈ ರೀತಿ ಇರಬೇಕು. ಅಂದ್ರೆ ಏನು? ಎ ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ ಅವಾಗ ಏನಂತ ಕರಿತೀವಿ ನಾವು? ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸೊ ಈಗ ನಾನು ಇಲ್ಲಿ ರಿಲೇಷನ್ ಅನ್ನ ನಾನು ರಿಫ್ಲೆಕ್ಸಿವ್ ಅಂತ ತೋರಿಸಬೇಕು ಅಂತಂದ್ರೆ ಸಿಂಪಲ್ ಏನ್ ಮಾಡ್ತೀನಿ ಗೊತ್ತಾ? x1 y1 ಮಾತ್ರ ಯೂಸ್ ಮಾಡ್ಕೊಂತೀನಿ, x2 y2 ಏನ್ ಬೇಕಾಗಿಲ್ಲ. ಏನು, ನಾನು ಒಂದ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಕೂಡ ಸ್ಯಾಟಿಸ್ಫೈ ಅಂತಾನೆ ಅರ್ಥ, ಅಂದ್ರೆ ರಿಫ್ಲೆಕ್ಸಿವ್ ಇದೆ ಅಂತ ಅರ್ಥ. ಸೊ x1 plus y1 will be equal to x1 plus y1 ಅಂತ ತಗೊಂತೀನಿ. ವೇರ್ ಆಲ್ x1 and y1, x1 ವ್ಯಾಲ್ಯೂ ಮತ್ತೆ y1 ವ್ಯಾಲ್ಯೂ ಏನಾಗಿರ್ಬೇಕು? ಬಿಲಾಂಗ್ ಟು ಎ. ಸೊ ಇಲ್ಲಿರುವಂತ ವ್ಯಾಲ್ಯೂಗಳು ಮಾತ್ರ ನೀವು x1 ಮತ್ತೆ x2 ಅಲ್ಲಿ ಹಾಕೋದಕ್ಕೆ ಸಾಧ್ಯ ಆಗಿರುತ್ತೆ, ಸರಿನಾ? ಸೊ ಇವಾಗ ಏನಾಯ್ತು, x1 plus y1 is equal to x1 plus y1 ಅಂತ ಅಂದ್ರೆ ಏನಾಯ್ತು? ಈ ಫಾರ್ಮೆಟ್ ಅಲ್ಲಿ ಆಯ್ತಾ? 1 1 2 2 3 3 ಫಾರ್ಮೆಟ್ ಅಲ್ಲಿ. ಸೊ ಇವಾಗ ಏನಂತ ಬರೀಬಹುದು, therefore it is reflexive relation. ಅಂದ್ರೆ ಏನು? ನಮಗೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಸಾಕು. x1 plus y1 is equal to x1 plus y1 ಅಂತ ಬರೀಬಹುದು. ಯಾಕೆ? x1 ಅನ್ನ ಮಾತ್ರ ತಗೊಂಡ್ರೆ. ಸೊ ನೆಕ್ಸ್ಟ್ ಬಿ. ಸೊ ಬಿ ಅಲ್ಲಿ ಏನ್ ಮಾಡಬೇಕು? ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಸಿಮೆಟ್ರಿಕ್ ರಿಲೇಷನ್ ಅಂತ ಅಂದ್ರೆ ಸಿಂಪಲ್. ಎ ಗಿವ್ ರೈಸ್ ಟು ಬಿ ಬರ್ದಿದ್ರೆ ಬಿ ಗಿವ್ ರೈಸ್ ಟು ಎ ಅಂತ ನಾನು ಉಲ್ಟಾ ಬರೆಯೋ ರೀತಿ ಇರಬೇಕು. ಸಿಮೆಟ್ರಿಕಲ್ ಏನು ಅಂತಂದ್ರೆ ನೋಡಿ, ಇಲ್ಲಿ ಸೆಟ್ ಅಲ್ಲಿ ಇದೆ ಅಂತಂದ್ರೆ 1 2 ಇದೆ ಅಂತಂದ್ರೆ 2 1 ಕೂಡ ಇರಬೇಕು, ಇದರ ಉಲ್ಟಾ ಇರಬೇಕು. ಸೊ ಇದೆ ಅಂತಂದ್ರೆ ಏನಂತ ಕರಿಬಹುದು ನಾವು? ಅದನ್ನ ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿಬಹುದು. ಸೊ ಇವಾಗ ಇವೆರಡನ್ನೂ ಕೂಡ ಯೂಸ್ ಮಾಡ್ಕೊಂಡ್ರೆ x1 plus y1 will be equal to x2 plus y2 ಅಲ್ವಾ? ಅವ್ರು ಹೇಳ್ತಿರುವಂತ ಪ್ರಕಾರ x1 plus y1 is equal to x2 plus y2. ಸೊ ಅದನ್ನ ನಾನು ಉಲ್ಟಾ ಬರೀಬಹುದಾ? ಉಲ್ಟಾ ಬರೆದ್ರೆ ಏನಾದ್ರು ಆಗುತ್ತಾ? ಇಲ್ಲ. ನೋಡಿ, x2 plus y2 will be equal to x1 plus y1 ಅಂತ ಬರೆದ್ರೆ ಏನಾದ್ರೂ ಮೀನಿಂಗ್ ಚೇಂಜ್ ಆಗ್ತಿದ್ಯಾ? ಇಲ್ಲ, ಸೇಮ್. x1 plus y1 will be equal to x2 plus y2 ಅಂದ್ರೂ ಸೇಮ್, x2 plus y2 is equal to x1 plus y1 ಅಂದ್ರೂ ಕೂಡ ಸೇಮ್. ಸೊ ಏನಾಯ್ತು ಇವಾಗ? a give rise to b can be written as b give rise to a. ಸೊ ಇವಾಗ ನಾನು ಇದನ್ನ ಏನಂತ ಕನ್ಕ್ಲೂಡ್ ಮಾಡಬಹುದು, therefore it is symmetric relation. ಸೊ ಇವಾಗ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಏನು? ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಯಿತು, ಸಿಮೆಟ್ರಿಕ್ ಕೂಡ ನಮಗೆ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಹೋಗೋಣ. ಸಿ, ಟ್ರಾನ್ಸಿಟಿವ್. ಸೊ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆದ್ರೆ ಏನಂತ ಕರಿಬಹುದು ನಾವು? ಈ ಒಂದು ರಿಲೇಷನ್ ಅನ್ನ ಈಕ್ವಿಲೆನ್ಸ್ ರಿಲೇಷನ್ ಅಂತ ಕರಿಬಹುದು. ಸೊ ಇವಾಗ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನು ನೋಡಿ, ಟ್ರಾನ್ಸಿಟಿವ್ ರಿಲೇಷನ್. ಸೊ ಇದನ್ನ ಬರೆಯಕ್ಕೆ ಹೋಗ್ಬೇಡಿ, ಇದು ರಫ್ ನಿಮಗೆ ತೋರಿಸ್ತಾ ಇರೋದು. ಎ ಇಂದ ಬಿ ಗಿದ್ದು
ನೆಕ್ಸ್ಟ್ ಬಿ ಇಂದ ಸಿ ಗಿದ್ರೆ ನಾವೇನಂತ ಬರೀಬಹುದು ಎ ಇಂದ ಸಿ ಅಂತ ಬರೀಬಹುದು. ಎ ಟು ಬಿ ರಿಲೇಷನ್ ಇದ್ದು ಬಿ ಇಂದ ಸಿ ಗೆ ರಿಲೇಷನ್ ಇದ್ರೆ ಎ ಇಂದ ಸಿ ಗೆ ರಿಲೇಷನ್ ಇದೆ ಅಂತ ಬರೀಬಹುದು. ಸೊ ಇದನ್ನ ಸೆಟ್ ಅಲ್ಲಿ ತೋರಿಸಿದ್ರೆ ನಂಬರ್ ಅನ್ನ ಯೂಸ್ ಮಾಡ್ಕೊಂಡು 1,2 ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 2,3 ಇದೆ ಅಂತ ಅನ್ಕೊಳ್ಳಿ. 1 ಇಂದ 2 ರಿಲೇಷನ್ ಇದೆ, 2 ಇಂದ 3 ರಿಲೇಷನ್ ಇದೆ. ಸೊ ಏನಂತ ಬರೀಬಹುದು ನಾನು 1 ಇಂದ 3 ಗೆ ರಿಲೇಷನ್ ಇದೆ ಅಂತ ನಾನು ಬರೀಬಹುದು. ಸೊ ಇಲ್ಲಿ ನನಗೇನಿದೆ ಎರಡು ಸೆಟ್ ಮಾತ್ರ ಇದಾವೆ, x1 y1 x2 y2 ಮಾತ್ರ ಇದೆ. ಸೊ ಇನ್ನೊಂದು ಎಕ್ಸ್ಟ್ರಾನ ನಾನು ತಗೊಂತೀನಿ. ಸೊ ಸಿಂಪಲ್ ನೋಡಿ, x1 plus y1 will be equal to x2 plus y2 ಅಂತ ಅವರು ಕೊಟ್ಟಿದ್ದಾರೆ. ಸೊ ನಾನು ಟ್ರಾನ್ಸಿಟಿವ್ ಅನ್ನ ಪ್ರೂವ್ ಮಾಡೋದಕ್ಕೋಸ್ಕರ x3 y3 ಅಂತಾನೂ ಕೂಡ ತಗೊಂತೀನಿ. ಸೊ ಅಂಡ್ x2 plus y2 will be equal to x3 plus y3. ಸರಿನಾ? ಸೊ ಈ ರೀತಿ ಆಯ್ತು ಅಂತಂದ್ರೆ x1 plus y1 is equal to x2 plus y2, x2 plus y2 is equal to x3 plus y3. ಸೊ ನಾನೇನಂತ ಬರೀಬಹುದು ಟ್ರಾನ್ಸಿಟಿವ್ ಪ್ರಕಾರ x1 plus y1 will be equal to x3 plus y3 ಅಂತ ಬರೀಬಹುದು. ಸೊ ಈ ರೀತಿ ಬರೀಬಹುದು ಅಂತಂದ್ರೆ ನಾನು ಲಾಸ್ಟಿಗೆ ಕನ್ಕ್ಲೂಡ್ ಮಾಡಬಹುದು. therefore it is transitive ರಿಲೇಷನ್. ಸೊ ಇವಾಗ ಮೂರು ರಿಲೇಷನ್ ಕೂಡ ಸ್ಯಾಟಿಸ್ಫೈ ಆಗಿರೋದ್ರಿಂದ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ನಾನೇನಂತ ಕನ್ಕ್ಲೂಡ್ ಮಾಡಬಹುದು ಲಾಸ್ಟಿಗೆ. therefore the given relation is equivalence ರಿಲೇಷನ್ ಅಂತ ಕನ್ಕ್ಲೂಡ್ ಮಾಡಬಹುದು. ಸೊ ಫಸ್ಟ್ ಏನ್ ಮಾಡಬೇಕು, ಸಿಮೆಟ್ರಿಕ್ ಅಂತ ಫಸ್ಟ್ ನೀವು ರಿಫ್ಲೆಕ್ಸಿವ್ ಅಂತ ಏನಾದ್ರೂ ಪ್ರೂವ್ ಮಾಡಬೇಕು ಅಂತಂದ್ರೆ ಕೇವಲ ಒಂದು ಕಂಡೀಷನ್ ತೊಗೊಳ್ಳಿ ಸಾಕು. x1 y1 is equal to x1 y1, x1 plus y1 is equal to x1 plus y1. ಸೊ ಇದನ್ನ ನಾವೇನಂತ ಕರಿಬಹುದು ರಿಫ್ಲೆಕ್ಸಿವ್. ಏನ್ ಇಲ್ಲಿದೆ ಅದೇ ಇಲ್ಲೂ ಇರಬೇಕು. ನೆಕ್ಸ್ಟ್ ಸಿಮೆಟ್ರಿಕ್ ಅಂದ್ರೆ ಏನು, ಉಲ್ಟಾ ಬರೆಯೋದಕ್ಕಾಗಬೇಕು. x1 plus y1 is equal to x2 plus y2 ಅಂತ ಅವ್ರು ಕಂಡೀಷನ್ ಕೊಟ್ಟಿದ್ರಲ್ವಾ, ಅದನ್ನ ಉಲ್ಟಾ ಬರೋದ್ರೂ ಕೂಡ ಏನಾದ್ರೂ ಮೀನಿಂಗ್ ಚೇಂಜ್ ಆಯ್ತಾ? ಇಲ್ಲ. ಸೊ ನಾವೇನಂತ ಕರಿಬಹುದು ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಅಂತ ಅಂದ್ರೆ ಏನು, ಟ್ರಾನ್ಸಿಟಿವ್ ಅಂತ ಅಂದ್ರೆ ಎ ಇಂದ ಬಿ ಗೆ ರಿಲೇಷನ್ ಇದ್ದು ಬಿ ಇಂದ ಸಿ ಗೆ ರಿಲೇಷನ್ ಇದ್ರೆ ಎ ಇಂದ ಸಿ ಗೆ ರಿಲೇಷನ್ ಇದೆ ಅಂತ ನಾವು ಬರೀಬಹುದು. ಸೊ ಇಟ್ ಈಸ್ ಟ್ರಾನ್ಸಿಟಿವ್. ಮೂರು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆದ್ರೆ ಅಂದ್ರೆ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಮತ್ತೆ ರಿಫ್ಲೆಕ್ಸಿವ್. ಸೊ ಆ ಒಂದು ರಿಲೇಷನ್ ಅನ್ನು ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬರೀಬಹುದು. ಈಗ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನಮಗೆ ಪ್ರೂವ್ ಆಗಿದೆ. ಸೊ ಏನಂತ ಬರೀಬಹುದು, ನೆಕ್ಸ್ಟ್ ಡಿಟರ್ಮೈನ್ ದ ಈಕ್ವಿವೆಲೆನ್ಸ್ ಕ್ಲಾಸ್ ಅಂತ ಇದೆಯಲ್ಲ. ಸೊ ಈಕ್ವಿವೆಲೆನ್ಸ್ ಕ್ಲಾಸಸ್ ಗಳು ಏನು 2, 4 ಗೆ ಅಂತ ಕಂಡುಹಿಡಿತಾ ಹೋಗೋಣ. ಸೊ ಈಗ ಈಕ್ವಿವೆಲೆನ್ಸ್ ಕ್ಲಾಸಸ್ ಆಫ್ 2, 4 ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಈಕ್ವಿವೆಲೆನ್ಸ್ ಕ್ಲಾಸಸ್ ಆಫ್ 2, 4 will be equal to x, y which belong to a cross a ಅಂತಂದ್ರೆ x ಮತ್ತೆ y ವ್ಯಾಲ್ಯೂ ಏನೇ ತಗೊಂಡ್ರು ಕೂಡ ಆ ವ್ಯಾಲ್ಯೂಸ್ ಈ a ಒಳಗಡೆನೆ ಇರಬೇಕು. 1 2 3 4 5 ಸೊ ಅದರೊಳಗಡೆನೆ ಇರಬೇಕು. such that x, y relating to 2, 4 ಸರಿನಾ? ಸೊ ಈ ರೀತಿ ಬರಬೇಕು. ಸೊ x, y which belong to a cross a such that. ಸೊ ಇವಾಗ x, y ನಾವು ಯಾವ ಫಾರ್ಮೆಟ್ ಅಲ್ಲಿ ತಗೊಂಡಿರೋದು, x plus y. ಸೊ ಪ್ಲಸ್ ಅನ್ನ ಮಾಡ್ತಾ ಇರೋದು. ಸೊ x plus y ರಿಲೇಟಿಂಗ್ ಟು ಅಂತಂದ್ರೆ ಮಸ್ಟ್ ಬಿ ಈಕ್ವಲ್ ಟು 2 plus 4 ಸರಿನಾ? ಸೊ ಏನಾಗಿರ್ಬೇಕು, x plus y ವ್ಯಾಲ್ಯೂ ನೀವೇನೇ ತಗೊಂಡ್ವಿ, x ಏನಾದ್ರೂ ತೊಗೊಳ್ಳಿ y ಏನಾದ್ರೂ ನಾವು ತೊಗೊಳ್ಳಿ, ಅವೆರಡನ್ನೂ ಆಡ್ ಮಾಡಿದ್ರೆ 4 plus 2 ಆಗಿರ್ಬೇಕು. ಸೊ 4 plus 2 ಅಂದ್ರೆ ಎಷ್ಟಾಯ್ತು, 6. ಸೊ ಕನ್ಕ್ಲೂಡ್ ಮಾಡ್ಕೊಳ್ರಿ, x, y which belong to a cross a such that x plus y value must be equal to 6 ಸರಿನಾ? ಸೊ ಇವಾಗ ಒಂದೊಂದಾಗೆ ತಗೊಂತ ಹೋಗೋಣ. ಸೊ a ಕ್ರಾಸ್ a ಅಂತ ಅಂದ್ರೆ ಇದೇ ಮ್ಯಾಟ್ರಿಕ್ಸ್ ಇಂಟು ಇದೇ ಮ್ಯಾಟ್ರಿಕ್ಸ್ ಅಲ್ಲೇ ತಗೋಬೇಕು. x ವ್ಯಾಲ್ಯೂ ಕೂಡ ಇದರಲ್ಲೇ, y ವ್ಯಾಲ್ಯೂ ಕೂಡ ಇದರಲ್ಲಿ. ಸೊ ಇವಾಗ ಸೆಟ್ ಗಳನ್ನ ಬರಿತಾ ಹೋಗ್ತೀನಿ ನೋಡಿ. ಫಸ್ಟ್ 1 ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ 1 ಜೊತೆ ಯಾವ ವ್ಯಾಲ್ಯೂನ ಆಡ್ ಮಾಡಿದ್ರೆ ಇಲ್ಲಿ ನನಗೆ 6 ಬರುತ್ತೆ ಅಂತ ನೋಡ್ಬೇಕು. 1 ಜೊತೆ 1 ಆಡ್ ಮಾಡಿದ್ರೆ 6 ಬರುತ್ತಾ? ಇಲ್ಲ. 1 ಜೊತೆ 2 ಆಡ್ ಮಾಡಿದ್ರೆ ನೋ. 1 ಜೊತೆ 3 ಆಡ್ ಮಾಡಿದ್ರೆ ನೋ. 1 ಜೊತೆ 4 ಆಡ್ ಮಾಡಿದ್ರೆ ನೋ. 1 ಜೊತೆ 5 ಅನ್ನ ಆಡ್ ಮಾಡಿದ್ರೆ ನನಗೆ 6 ಬರುತ್ತೆ. ಸೊ 1, 5 ಅಂತ ಬರಿಬೇಕು. ಏನೋ 1 ಜೊತೆ 5 ಅನ್ನ ಆಡ್ ಮಾಡಿದ್ರೆ ನನಗೆ 6 ಬರುತ್ತೆ. ಸೊ 1, 5 ಅಂತ ಬರಿಬೇಕು. ಅದರ ಉಲ್ಟಾ ಕೂಡ ಬರೀರಿ, 5, 1 ಅಂತ. ಯಾಕೆ 5 ಕೂಡ ಇದೆ, 1 ಕೂಡ ಇದೆ. ಅದರ ಉಲ್ಟಾ 5 plus 1 ಕೂಡ 6, 1 plus 5 ಕೂಡ 6. ಹಾಗಾಗ್ಲಾ ಮತ್ತೆ ಬರೆಯೋದ್ರ ಬದಲು ಉಲ್ಟಾ ಬರೋದಾಯ್ತು. ನೆಕ್ಸ್ಟ್ 2 ಹೋಗೋಣ. ಸೊ 2 ಜೊತೆ ಯಾವ್ದನ್ನ ಆಡ್ ಮಾಡಿದ್ರೆ 6 ಬರುತ್ತೆ. 1 ಆಡ್ ಮಾಡಿದ್ರೆ 6 ಬರಲ್ಲ, 2 ಆಡ್ ಮಾಡಿದ್ರು 6 ಬರಲ್ಲ, 3 ಅನ್ನ ಆಡ್ ಮಾಡಿದ್ರು 6 ಬರಲ್ಲ, 4 ಅನ್ನ ಆಡ್ ಮಾಡಿದ್ರೆ 6 ಬರುತ್ತೆ. ಸೊ 2 plus 4 will be 6. ಸೊ ಅದರ ಉಲ್ಟಾ 4 plus 2 ಕೂಡ ಏನಾಗುತ್ತೆ, 6 ಆಗುತ್ತೆ. ನೆಕ್ಸ್ಟ್ 4 plus 5 ಕೂಡ 6 ಆಗಲ್ಲ. ನೆಕ್ಸ್ಟ್ 3. ಸೊ 3 ಗೆ ಯಾವ್ದನ್ನ ಆಡ್ ಮಾಡಿದ್ರೆ 6 ಆಗುತ್ತೆ,
ಸೊ 3 ಕಾಮ 3ಗೆ 1 ಆ್ಯಡ್ ಮಾಡಿದ್ರೆ 6 ಆಗಲ್ಲ, 2 ಆ್ಯಡ್ ಮಾಡಿದ್ರು 6 ಆಗಲ್ಲ, 3 ಆ್ಯಡ್ ಮಾಡಿದ್ರೆ 6 ಆಗುತ್ತೆ. ಸೊ 3 ಕಾಮ 3, 3ಗೆ 4 ಆ್ಯಡ್ ಮಾಡಿದ್ರು 6 ಆಗಲ್ಲ, 5 ಆ್ಯಡ್ ಮಾಡಿದ್ರು 6 ಆಗಲ್ಲ. ನೆಕ್ಸ್ಟ್ 4ಗೂ ಆಲ್ರೆಡಿ ಕಂಡೀಷನ್ ಬರ್ದೀನಿ 4 ಕಾಮ 2 ಅಂತ. ನೆಕ್ಸ್ಟ್ ಏನಾದ್ರೂ ಕಂಡೀಷನ್ ಬರುತ್ತಾ, 4ಗೆ 2 ಸೇರಿಸಿದ್ರೆ 6 ಆಗುತ್ತೆ, ಮತ್ತೆ ಇನ್ಯಾವುದು ಕೂಡ ಕಂಡೀಷನ್ ಬರಲ್ಲ. ನೆಕ್ಸ್ಟ್ 5ಗೆ 5 ಪ್ಲಸ್ 1 ವಿಲ್ ಬಿ 6, ಸೊ ಅದರ ಉಲ್ಟಾ ಕಂಡೀಷನ್. ಸೊ 5ಗೆ 5 ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 6, ಉಳಿದಿರೋಂಥ ಯಾವ ಕಂಡೀಷನ್ ಕೂಡ ಬರಲ್ಲ. ಸೊ ಟೋಟಲ್ ಎಷ್ಟು ಕಂಡೀಷನ್ಸ್, 5 ಕಂಡೀಷನ್ಸ್ ಅಲ್ಲಿ ನನಗೆ ವ್ಯಾಲ್ಯೂಸ್ 6 ಆಗಿ ಬರುತ್ತೆ ಆಡ್ ಮಾಡಿದ್ರೆ. ಸೊ ನಮಗೆ ಈಕ್ವಲೆನ್ಸ್ ಕ್ಲಾಸಸ್ ಆಫ್ 2, 4 ಆರ್ ಈಕ್ವಲ್ ಟು 1, 5, 5, 1, 2, 4, 4, 2, 3, 3. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ಉಳಿದಿರುವಂತಹ ಎಲ್ಲಾ ಟಾಪಿಕ್ಸ್ ಗಳ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಸೊ ಥ್ಯಾಂಕ್ ಯು.